ಈ ಕಡೆ ನೋಡ್ರಿ ಶಾಣತ್ತಾತ ಎಲ್ಲ ಕೈ ಮುರಿ ಶಾರದಮ್ಮ ಕೈ ಮುರಿ ಕಪ್ಪಳ ಕೈ ಮುರಿ ಕೈ ಮುಗಿರಿ ಎಲ್ಲಾರ ನೋಡ ಹಿಂಗೆ ಸ್ವಲ್ಪ ಮುಂದಕ್ಕೆ ದಿನಮಾನದಲ್ಲಿ ನಾವೆಲ್ಲರೂ ಬರ್ತ್ಡೇಗಳನ್ನು ರೋಡಿನಲ್ಲಿ ಬೀದಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕೇಕನ್ನು ಮುಖಕ್ಕೆ ಹಚ್ಚುವ ಮೂಲಕ ಕುಡಿಯುವುದರ ಮೂಲಕ ಮದ್ಯಪಾನ ಧೂಮಪಾನ ಮಾಡೋದರ ಮೂಲಕ ಇವತ್ತು ನಾವೆಲ್ಲ ಹಣವನ್ನು ವ್ಯಯ ಮಾಡ್ತಾ ಇದ್ದೀವಿ ಮತ್ತು ಅದೇ ಹಣವನ್ನು ಅನಾಥರು ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಮತ್ತು ಬುದ್ಧಿಮಾಂದ್ಯ ಆಶ್ರಮಗಳಿಗೆ ನೀಡೋದ್ರಿಂದ ನಾವು ಹಣವನ್ನು ವ್ಯಯ ಮಾಡುವ ಬದಲು ಒಬ್ಬರಿಗೆ ಒಂದು ದಿನದ ಬದುಕಿಗಾಗಿ ಅವರ ಇವನ್ನು ಮಲ್ಲಿಕಾರ್ಜುನ ಕಟ್ಟಿಮನಿ ಸರ್ ಅವರು ಅವರೆಲ್ಲರಿಗೂ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಆಶ್ರಮದ ಮೂಲಕ ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ. ಅದೇ ರೀತಿಯಲ್ಲಿ ಮಲ್ಲಿಕಾರ್ಜುನ ಕಟ್ಟಿಮನಿ ಸರ್ ಅವರು ಅವರ 50ನೇ ಜನ್ಮದಿನದ ಪ್ರಯುಕ್ತವಾಗಿ ಪುನೀತ್ ಪುಣ್ಯಾಶ್ರಮಕ್ಕೆ ಅಕ್ಕಿ ಮನುಷ್ಯನಿಗೆ ರೈತ ಬೆನ್ನೆಲುಬು ಅಂತ ಕರಿತೀವಿ. ಮನುಷ್ಯನಿಗೆ ಆಹಾರ ಇರಲಿಕ್ಕಂದ್ರೆ ಜೀವನ ಸಾಗಿಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಹಸಿವನ್ನು ನೀಗಿಸಲು ಇವತ್ತು ಅಕ್ಕಿಯನ್ನು ಮತ್ತು ಹಣ್ಣು ಹಂಪಲುಗಳನ್ನು ನೀಡಿ ಈ ಒಂದು ವೃದ್ಧರಿಗೆ ಮತ್ತು ಈ ಆಶ್ರಮಕ್ಕೆ ತಮ್ಮ ಅಳಿಲು ಸೇವೆಯನ್ನು ಮಾಡಿದ್ದಾರೆ. ಇದೇ ರೀತಿ ಮುಂದೇನೂ ಮಾಡಲಿ ಅಂತ ಕೇಳ್ತಾ, ಈ ಆಶ್ರಮದಲ್ಲಿ ಇದೆಲ್ಲ ನಾನು ನೋಡಿದೆ. ಇವರೆಲ್ಲರನ್ನು ನೊಂದ ಮನಸ್ಸುಗಳು ಇತ್ತೀಚಿನ ದಿನದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ. ನಾವು ಹಿರಿಯರನ್ನು ಗೌರವಿಸಬೇಕೇ ವಿನಃ ಹಿರಿಯರನ್ನು ವೃದ್ಧಾಶ್ರಮಕ್ಕೆ ತೆಗೆದುಕೊಂಡು ಬಂದು ಕೂಡಿಸಬಾರ್ದು. ಅದೇ ರೀತಿಯಲ್ಲಿ ಇವತ್ತಿನ ಸಮಾಜಕ್ಕೆ ನಾವು ತಿಳಿಸೋದೇನು, ಹಿರಿಯರನ್ನು ಅವರಿಂದಲೇ ನಾವು ಒಬ್ಬ ಮನೆಯ ಹಿರಿಯರಿಂದಲೇ ನಾವು ಜನಿಸಿ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿರ್ತಾರೆ. ನಾವು ಹಿರಿಯರನ್ನು ಗೌರವಿಸಬೇಕೇ ವಿನಃ ಹಿರಿಯರನ್ನು ವೃದ್ಧಾಶ್ರಮಕ್ಕೆ ತಂದು ಬಿಡಬಾರ್ದು. ಇದು ಸಮಾಜಕ್ಕೆ ನಾವೊಂದು ನೀಡ್ತಕ್ಕಂಥ ಸಣ್ಣ ಸಲಹೆ. ಇಷ್ಟೋ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಪಂಪಯ್ಯ ಸ್ವಾಮಿ ಸರ್ ಅವರು ಈ ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಎಲ್ಲರೂ ಸಹಕಾರವನ್ನು ನೀಡ್ರಿ. ಇದು ಇನ್ನೂ ಉನ್ನತ ಮಟ್ಟದಲ್ಲಿ ಸೇವೆ ಮಾಡಲು ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತು ಮಾತನಾಡೋ ಅವಕಾಶ ಮಾಡಿಕೊಟ್ಟ ಪಂಪಯ್ಯ ಸರ್ಗೆ ಧನ್ಯವಾದ. ಬರಗೆ ನಮ್ಮ ಬರ್ರಿ ಬಾ ಗಂಗಮ್ಮ ಬಾ.